ಸಿಕ್ಕಿಂನ ಬೆಟ್ಟದ ಹೊಟ್ಟೆಯೊಳಗೆ ಏಕಾಏಕಿ ಸಂಭವಿಸಿದ ಭೀಕರ ಸ್ಫೋಟ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ಸ್ಫೋಟಕ್ಕೆ ಕ್ಷಣಾರ್ಧದಲ್ಲೇ ಸುರಂಗವೇ ಸಾವಿನ ಮನೆಯಾಗಿದೆ. ಹೊಗೆ, ಕಲ್ಲು, ಕಿರುಚಾಟಗಳ ನಡುವೆ ಕಾರ್ಮಿಕರು ಜೀವ ಉಳಿಸಿಕೊಳ್ಳುವುದಕ್ಕೆ ಪರದಾಡಿದ್ದಾರೆ. ಅಷ್ಟಕ್ಕೂ ಭೂಮಿಯೊಳಗೆ ನಡೆದಿದ್ದಾದ್ರೂ ಏನು ಗೊತ್ತಾ? ಇಲ್ಲಿದೆ ರಿಪೋರ್ಟ್. 10 ಜನರನ್ನ ನುಂಗಿದ ಸಾವಿನ ಸುರಂಗ. ಮಿಥೇನ್ ಸ್ಫೋಟದ ಸತ್ಯಾಸತ್ಯತೆ ಏನು? ಭೂಮಿಯ ಹೊಟ್ಟೆಯೊಳಗಡೆ ಏಕಾಏಕಿ ಮುಳುಗಿದ ಭೀಕರ ಸ್ಫೋಟ. ಕೆಲವೇ ಸೆಕೆಂಡುಗಳಲ್ಲಿ ಕಬ್ಬಿಣ, ಕಲ್ಲುಗಳು ಗಾಳಿಯಲ್ಲಿ ಹಾರಿದ್ವು. ಸುರಂಗದೊಳಗೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ದಿಕ್ಕು ತೋಚದೆ ಓಡಿದ್ರು. ಆದರೆ ಹೊಗೆ, ಧೂಳು ಮತ್ತು ಕುಸಿದ ಬಂಡೆಗಳ ನಡುವೆ ಕೆಲವರು ಸಿಲುಕಾಕೊಂಡ್ರು. ಹೊರಗಿದ್ದವರಿಗೆ ಕೇಳಿಸಿದ್ದು ಒಂದೇ ಒಂದು ಶಬ್ದ, ಉಳಿಸಿ ಉಳಿಸಿ ಅನ್ನೋ ಆಕ್ರಂದನ ಧ್ವನಿ ಮಾತ್ರ. ಸಿಕ್ಕಿಂನ ಪರ್ವತ ಪ್ರದೇಶದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸುರಂಗದಲ್ಲಿ ಸಂಭವಿಸಿದ ಈ ಸ್ಫೋಟ ಮತ್ತೊಮ್ಮೆ ಸುರಂಗ ಕಾಮಗಾರಿ ದುರಂತ ಸಂಭವಿಸಿದೆ. ಪರ್ವತದ ಹೊಟ್ಟೆಯನ್ನ ಕೊರೆದು ರಸ್ತೆ ನಿರ್ಮಿಸುವ ಈ ಯೋಜನೆಯಲ್ಲಿ ನೂರಾರು ಕಾರ್ಮಿಕರು ಹಗಲು ರಾತ್ರಿ ದುಡಿತಾ ಇದ್ರು. ಆದರೆ ಯಾರೂ ಊಹಿಸದ ರೀತಿಯಲ್ಲಿ ನಡೆದ ಸ್ಫೋಟ ಕ್ಷಣಾರ್ಧದಲ್ಲಿ ಕೆಲಸದ ಸ್ಥಳವನ್ನೇ ಭಯಾನಕ ದುರಂತದ ಸ್ಥಳವನ್ನಾಗಿ ಮಾಡಿದೆ. ಸುರಂಗದೊಳಗೆ ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಅಪಾಯವೇ. ಹೊರಗಿನಿಂದ ಶಾಂತವಾಗಿ ಕಾಣುವ ಬೆಟ್ಟದ ಒಳಗೆ ಬಂಡೆಗಳು ಯಾವ ಕ್ಷಣದಲ್ಲಿ ಬಿರುಕು ಬಿಡುತ್ತವೆ, ಯಾವ ಕ್ಷಣದಲ್ಲಿ ಅನಿಲ ಸ್ಫೋಟ ಆಗುತ್ತೆ ಅನ್ನೋದು ಊಹೆಗೂ ಸಿಲುಕದ ಮಾತು. ಅದಕ್ಕಾಗಿಯೇ ಇಂತಹ ಕಾಮಗಾರಿಗಳಲ್ಲಿ ಅತ್ಯುನ್ನತ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲಾಗುತ್ತೆ. ಆದರೂ ಕೆಲವೊಮ್ಮೆ ಯಾರೊಬ್ಬರೂ ನಿರೀಕ್ಷಿಸದ ಭಯಾನಕ ಘಟನೆ ನಡೆದುಬಿಡುತ್ತೆ. ಈಗ ಸಿಕ್ಕಿಂನಲ್ಲಿ ಆಗಿರುವುದು ಕೂಡ ಅದೇ. ಸಿಕ್ಕಿಂನ ದಕ್ಷಿಣ ಜಿಲ್ಲೆಯ ನಾಮ್ಚಿಯಲ್ಲಿರುವಂತಹ ಸಮರ್ಡುಂಗು ಗ್ರಾಮದಲ್ಲಿ ಟೀಸ್ತಾ ನದಿಯ ಮೇಲಿನ 500 ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆಗಾಗಿ NHC ನಿರ್ಮಿಸುತ್ತಿರುವಂಥ ಈ ಸುರಂಗ ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಕ್ನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೇ ಈ ಭೀಕರ ಘಟನೆ ಸಂಭವಿಸಿರೋದು. ಅಷ್ಟಕ್ಕೂ ಈ ಘಟನೆ ಸಂಭವಿಸಿದ್ದು ಹೇಗೆ ಅಂತ ನೋಡೋದಾದ್ರೆ, ಈ ದುರಂತ ಸುರಂಗದ ಒಳಗೆ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿದೆ. ಅಲ್ಲಿ ಯಥೇಚ್ಛ ಮಿಥೇನ್ ಅನಿಲ ಶೇಖರಣೆಗೊಂಡಿತ್ತು. ಆ ಅನಿಲವನ್ನ ಹೊರಹಾಕುವ ಪ್ರಯತ್ನದ ವೇಳೆಯೇ ಸ್ಫೋಟ ಸಂಭವಿಸಿದೆ. ಆ ಸಮಯದಲ್ಲಿ ಅಲ್ಲಿಂದ ಪಾರಾಗುವ ಮಾರ್ಗವನ್ನೇ ಮುಚ್ಚಿ ಹೋಗಿವೆ. ಸ್ಫೋಟದ ರಭಸ ಎಷ್ಟಿತ್ತಂದ್ರೆ, ಜೀವ ಉಳಿಸಿಕೊಂಡು ಹೊರಬಂದ ಕಾರ್ಮಿಕರು ಸ್ಫೋಟದ ದೊಡ್ಡ ಸದ್ದು ಕೇಳಿಸಿದ ತಕ್ಷಣವೇ ಶಿಥಿಲಗಳು ಸುರಂಗದೊಳಗೆ ಧಾವಿಸಿ ಬಂದಿದ್ದಾರೆ. ಈ ದುರಂತ ಸಂಭವಿಸಿದ ಸ್ಥಳ ಇನ್ನೂ ಭಯಾನಕವಾಗಿತ್ತು. ರಕ್ಷಣಾ ಕಾರ್ಯಾಚರಣೆಗೆ ಎಂದು ಸುರಂಗದೊಳಗೆ ಇಳಿದ NHCಯ 6 ಅಧಿಕಾರಿಗಳು ಇವರೇ ಆ ಸುರಂಗದೊಳಗೆ ಸಿಲುಕಾಕೊಂಡಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಈವರೆಗೆ ಕನಿಷ್ಠ 10 ಜನ ಮೃತಪಟ್ಟಿದ್ದು, ಇನ್ನೂ 17 ಜನ ನಾಪತ್ತೆಯಾಗಿದ್ದಾರೆ. ಸದ್ಯಕ್ಕೆ ಪತ್ತೆಯಾಗಿರುವ 9 ಜನರ ದೇಹಗಳು ಸುಟ್ಟು ಕರಕಲಾಗಿ ಹೋಗಿವೆ. 2023ರಲ್ಲಿ ಉತ್ತರಾಖಂಡದಲ್ಲೂ ಸುರಂಗವೊಂದು ಕುಸಿದು 41 ಕಾರ್ಮಿಕರು 17 ದಿನಗಳ ಕಾಲ ಸಿಕ್ಕಾಕೊಂಡಿದ್ರು. ಅವರು ಬದುಕಿ ಬಂದಿದೆ ಪವಾಡ ಆಗಿತ್ತು. ಈಗ ಮತ್ತೆ ಈ ದುರಂತ ಸಂಭವಿಸಿದೆ. ಸ್ಫೋಟದ ನಿಖರ ಕಾರಣ ಇನ್ನೂ ತನಿಖೆಯ ಹಂತದಲ್ಲಿದೆ. ಆದರೆ ಈ ಕರಾಳ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ.